ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು ನೋಡಿ, ನನ್ನ ಕನಸು ಈಗ ಎದ್ದೇಳ್ತಾ ಇದೆ. ಸೊ ಇವತ್ತು ಯುಗಾದಿ, ನನ್ನ ಮಗಳಿಗೆ ಮೊದಲ ಯುಗಾದಿ. ಅವಳದೇ ಫುಲ್ ಸೆಲೆಬ್ರೇಷನ್ ನಮ್ಮ ಮನೇಲಿ. ನೋಡಿ, ನನ್ನ ಪುಟಾಣಿ ಈ ರೀತಿ ಸ್ವಾಗತ ಮಾಡ್ತಾ ಇದ್ದಾಳೆ. ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷದ ಆರಂಭದ ಸಂಕೇತ. ಅದರ ಜೊತೆ ಬೇವು ಬೆಲ್ಲ ತಿನ್ನೋದು, ಸುಖ ದುಃಖ ಎರಡನ್ನು ಸಮಾನಾಗಿ ಸ್ವೀಕರಿಸಿದ ಸ್ವಾಗತ ಮಾಡೋಣ. ನನ್ನ ಪುಟಾಣಿ ಈಗ ಎದ್ದು ನನ್ನ ಜೊತೆ ಆಟ ಆಡೋಕ್ಕೆ ರೆಡಿ ಆಗ್ತಿದ್ದಾಳೆ. ನೋಡಿ ಯಾವ ಥರ ಆಟ ಆಡ್ತಿದ್ದಾಳೆ. ಡೈಲಿ ಹೀಗೆ ಇದೇ ಥರ ಮುಂದುವರಿಯುತ್ತಾ ನೋಡಿ, ಅವಳದೇ ಒಂದು ಪ್ರಪಂಚ. ಆ ಆಟ ಸಾಮಾನು ಜೊತೆ ಆಟ ಆಡ್ತಾ ಇರ್ತಾಳೆ. ನಮ್ಮಪ್ಪ ತೋರಣ ಕಟ್ಟೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ತೋರಣ ಅಂದ್ರೇ ಹಸಿರು, ಚಿಗುರು ಎಲೆ ಈಗ ಚಿಗುರುತ್ತಾ ಇರುತ್ತೆ. ಸೊ ಆ ತೋರಣದ ಜೊತೆಗೆ ರಂಗೋಲಿ ಮನೆ ಮುಂದೆ ಎಷ್ಟು ಅಂದವಾಗಿದೆ ಅಲ್ಲ ನಮ್ಮ ಮನೆ ರಂಗೋಲಿ. ತೋರಣ ರೆಡಿ ಆಯಿತು. ಹಾಗೆ ಬಂದರೆ ಅಮ್ಮ ಅಡುಗೆ ಮಾಡ್ತಾಯಿದ್ದು. ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಮ್ಮ ಇಷ್ಟು ಬೇಗನೆ. ಅಮ್ಮನ ಕೈ ರುಚಿನೇ ಒಂಥರ ಸ್ಪೆಷಲ್ ಅಲ್ವಾ. ನೋಡಿ, ನನ್ನ ಮಗ ಅವ್ರ ಮಾವನ ಜೊತೆ ಹೇಗೆ ಎಣ್ಣೆ ಹಾಕಿಸ್ಕೊತಾ ಇದ್ದಾನೆ. ಯಾವಾಗಲಾದ್ರೂ ಹಾಕೋತೀನಿ ಬಾರೋ ಅಂತ ಅಂದರೆ ಬೇಡ ಅಂತ ಓಡೋಗ್ತಾನೆ. ಅದೇ ಯುಗಾದಿ ಹಬ್ಬ ಅಂತ ಸ್ಪೆಷಲಾಗಿ ಬಂದರೆ ಎಲ್ಲರೂ ಅಷ್ಟೇ ಅಲ್ಲ, ಯುಗಾದಿ ಅಂತ ಬಂದರೆ ಹರಳೆಣ್ಣೆ ಹಚ್ಕೊಳ್ಳೇಬೇಕು. ಮೈಗೆಲ್ಲ ಸ್ಟ್ರೆಂತ್ ಕೂಡ ಬಾಡಿಗೆ ತುಂಬ ಒಳ್ಳೆಯದು. ಹೇರ್ ಗ್ರೋತಿಂಗಿಗೆ ಯಾವಾಗಲೂ ಅಪ್ಲೈ ಮಾಡ್ತಿದ್ರೆ ಒಳ್ಳೆಯದು. ಬಟ್ ಈಗಿನ ಹುಡುಗರು ಯಾರೂ ಹಚ್ಚಿಸ್ಕೊಳ್ಳೋದಿಲ್ಲ. ನಮ್ಮ ತಮ್ಮ ಬಂದು ಬಲವಂತ ಮಾಡಿ ಕರ್ಕೊಂಡೋಗಿ ಹೇಳ್ಕೊಂಡೋಗಿ ಉಜ್ತಾ ಇದ್ದಾನೆ. ಆದರೂ ಅವ್ರ ಒಂದು ಮಾತು ಎದುರಾರ್ದೇ ನೋಡಿ ಹೇಗೆ ಹಚ್ಚಿಸ್ಕೊತಾ ಇದ್ದಾನೆ ನನ್ನ ಮಗ, ನನ್ನ ಬ್ರದರ್. ಅವನು ನನ್ನ ಪುಟಾಣಿ, ಅವ್ನ ಬಳೆ ನೋಡಿ ಎಷ್ಟು ಕ್ಯೂಟಾಗಿದೆ. ಈಗ ಎಣ್ಣೆ ಹಚ್ಚೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಪುಟಾಣಿಗೆ. ನೋಡಿ, ಆಯಿಲ್ ಮಸಾಜ್ ಸ್ಟಾರ್ಟ್. ಯಾವಾಗಲೂ ಅಮ್ಮ ಮಾಡ್ತಾರೆ, ಅವ್ರ ಅಜ್ಜಿ ಕೈಲೇ ಮಾಡಿಸ್ಕೊಂಡು ಮಸಾಜ್ ಅವಳಿಗೆ ಅಭ್ಯಾಸ. ಆದರೆ ನಾನು ಇವತ್ತು ಅಮ್ಮ ಬ್ಯುಸಿ ಇರೋದ್ರಿಂದ ನಾನೇ ಮಸಾಜ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಎಣ್ಣೆ ಮಸಾಜು ಎಷ್ಟು ಒಳ್ಳೆಯದಲ್ವಾ. ಅವ್ರ ಸ್ಕಿನ್ಗೆ ಒಳ್ಳೆಯದು, ಬಾಡಿಗೆ ಒಳ್ಳೆಯದು, ಬೋನ್ಸು ಅಷ್ಟೇ ತುಂಬ ಒಳ್ಳೆಯದು. ನಿಮಗೆ ಎಷ್ಟು ಮಂತ್ವರೆಗೂ ಆಯಿಲ್ ಮಸಾಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಂತು ಕೂಡ ಮಾಡ್ತಾನೆ ಇರಿ, ನಿಲ್ಲಿಸಬೇಡಿ. ಅಂದರೆ ಬಾದಾಮ್ ಆಯಿಲು, ಆಲಿವ್ ಆಯಿಲು, ಕೊಕೊನಟ್ ಆಯಿಲು ಈ ಥರ ಎಲ್ಲ ಮಿಕ್ಸ್ ಮಾಡಿದ್ರೂ ಓಕೆ. ಹರಳೆಣ್ಣೆ ಜೊತೆ ಇದ್ದರೂ ತುಂಬ ಒಳ್ಳೆ. ಈಗ ಅಜ್ಜಿ ಕೈಲಿ ಸ್ನಾನ ಮಾಡಿಸ್ಕೊಬಿಟ್ರೆ ಎಷ್ಟು ಖುಷಿಯಾಗಿ ಮಾಡಿಸ್ಕೊತಿರ್ತಾಳೆ. ಆದರೆ ಮುಖಕ್ಕೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಫ್ರೆಶ್ ಅಪ್ ಹಾಕಾಗ ನೋಡಿ, ನಮ್ಮನೆ ದೇವರು ಎಷ್ಟು ಕ್ಯೂಟಾಗಿದೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟು ಇಲ್ಲಿಂದ ಮತ್ತೆ ನಾವು ನಮ್ಮೂರಲ್ಲಿ ಒಂದು ಸಂಪ್ರದಾಯ ಇದೆ, ನಾಗರ ಪೂಜೆ ಅಂತ. ಅಂದರೆ ಯುಗಾದಿ ಟೈಮಲ್ಲಿ ಮಾತ್ರ ಮಾಡೋದು. ಈ ಥರ ಊರಲ್ಲಿ ಎಲ್ಲರೂ ಬುಟ್ಟಿ ಎತ್ಕೊಂಡು ಬರಬೇಕು. ಬುಟ್ಟಿ ಎತ್ಕೊಂಡು ಅಂದರೆ ಅದರೊಳಗಡೆ ಅವ್ರವ್ರ ಮನೇಲಿ ಏನೇನು ಮಾಡಿರ್ತಾರೋ ಒಬ್ಬಟ್ಟು ಊಟ, ಸ್ವೀಟ್ ಅದನ್ನೆಲ್ಲ ತುಂಬಿಕೊಂಡು ತೊಗೊಂಡು ಬರಬೇಕು. ಪ್ರತಿಯೊಬ್ಬರು ಬರಬೇಕು. ಆದರೆ ಕೆಲವರೆಲ್ಲ ಇವಾಗ ಬಿಟ್ಟುಬಿಟ್ಟಿದ್ದಾರೆ. ಹಿರಿಯರ ಕಾಲದಲ್ಲಿ ಇನ್ನೂ ಜಾಸ್ತಿ ಜನ ಸೇರ್ತಾಯಿದ್ರು. ಈಗ ಎಲ್ಲರೂ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ದಾರೆ. ಕೆಲವರು ಆ ಸಂಪ್ರದಾಯನ ಬಿಟ್ಟಿಲ್ಲ. ಆದರೂ ಈ ಸಂಪ್ರದಾಯ ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ. ಒಂದೇ ಕಡೆ ಎಲ್ಲ ಜನ ಸೇರಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿ. ಈ ನೋಡಿ, ಇಲ್ಲಿನ ವಾತಾವರಣ ಎಷ್ಟು ಚೆನ್ನಾಗಿದೆ. ಈ ಬೇಸಿಗೆಯಲ್ಲಿ ಈ ಥರ ನೋಡೋದು ತುಂಬ ಖುಷಿ ಕೊಡುತ್ತೆ. ಪೂಜೆ ಮುಗೀತು. ಈಗ ಅಪ್ಪ ಅಮ್ಮ ಹಾಗೆ ನನ್ನ ಬ್ರದರು ಅವ್ರ ವೈಫ್ ಎಲ್ಲ ಬಂದಿದ್ರು. ಸೊ ಅವ್ರ ಜೊತೆಗೆ ಅವರು ಪೂಜೆ ಮಾಡ್ತಾಯಿದ್ದಾರೆ. ನೋಡಿ, ನಮ್ಮೂರಲ್ಲಿರೋರೆಲ್ಲರನ್ನು ಸೇರಿ ಒಟ್ಟಿಗೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇಷ್ಟು ಜನ ಸೇರೋದೇ ಈ ಟೈಮಲ್ಲಿ. ನಮಗೆ ಯಾರೂ ಗೊತ್ತೇ ಇರಲ್ಲ. ಹೊಸ್ದಾಗಿ ಮದುವೆ ಆಗಿರ್ತಾರೆ, ಅವ್ರನ್ನೆಲ್ಲ ಒಂದೇ ಟೈಮಲ್ಲಿ ಇವಾಗ ನೋಡ್ಬೋದು. ಯಾರು ಅಂದರೆ ನಮ್ಗೆ ಇವಾಗ ತುಂಬ ವರ್ಷ ಆಗಿರುತ್ತೆ ಸೇರಿ. ಒಂದು ವರ್ಷಕ್ಕೆ ಒಂದು ಸಲ ಅಲ್ವಾ ಹೊಸ ಪರಿಚಯಗಳು. ಅವ್ರನ್ನೆಲ್ಲ ನೋಡೋದೇ ಒಂಥರ ಖುಷಿ ಆಗ್ತಾಯಿರುತ್ತೆ. ಯಾರ್ಯಾರು ಅಂತ ಪರಿಚಯ ಮಾಡ್ಕೋತಾ ಇರ್ತೀವಿ. ನೋಡಿ, ಇವ್ರು ನಮ್ಮ ಅತ್ತಿಗೆ, ಇವರು ಕೂಡ ನನ್ನ ಬ್ರದರ್ ವೈಫು. ನೋಡಿ, ಎಲ್ಲರೂ ಒಟ್ಟಿಗೆ ಎಷ್ಟು ಚೆನ್ನಾಗಿ ಊಟಕ್ಕೆ ಕೂತ್ಕೊಂಡ್ವಿ. ಅಂದರೆ ಅಲ್ಲಿ ಎಲ್ಲರೂ ಒಟ್ಟಿಗೆ ತಂದಿರೋ ಊಟನೆಲ್ಲ ಮಿಕ್ಸ್ ಮಾಡಿ
ಎಲ್ಲರಿಗೂ ಊಟ ಬಡಿಸ್ತಾರೆ. ಆ ಪ್ರಸಾದನ ಸ್ವಲ್ಪನೂ ವೇಸ್ಟ್ ಮಾಡೋ ಹಾಗಿಲ್ಲ. ಮಿಕ್ಸ್ ಮಾಡ್ತಾರೆ ಅಂದರೆ ಎಲ್ಲರೂ ಅನ್ನ ಸಪ್ರೇಟಾಗಿ ಅನ್ನ, ಕಾಳುಗೊಜ್ಜು ಸಪ್ರೇಟು, ಮತ್ತು ಹಾಗೆ ಸಾಂಬಾರು ಅಂದರೆ ಎಲ್ಲರೂ ಒಬ್ಬಟ್ಟು ಸಾಂಬಾರೇ ಮಾಡ್ಕೊಬಂದಿರ್ತಾರೆ. ಸೊ ಅದನ್ನು ಮಿಕ್ಸ್ ಮಾಡಿ ಎಲ್ಲರೂ ಮನೆ ಊಟನೂ ಮಿಕ್ಸ್ ಮಾಡಿ ಎಲ್ರಿಗೂ ಬಡಿಸ್ತಾರೆ. ಅದನ್ನು ಪ್ರಸಾದ ರೀತಿಯಲ್ಲಿ ಎಲ್ಲರೂ ಸೇವಿಸ್ತಾರೆ. ಈ ಹಬ್ಬದ ವಿಶೇಷತೆ ಅಂದರೆ ನಮ್ಮ ಹಿರಿಯರ ಕಾಲದಿಂದ ಬಂದಿರೋದಿದು. ಸೊ ಇದು ನಾವು ನಾಗರು ದೇವರು ಈ ಹುತ್ತದ ಹತ್ರ ಹೋಗಿ ಎಲ್ಲರೂ ಪೂಜೆ ಮಾಡ್ಕೊಬರ್ತಾರೆ. ಅದರಲ್ಲಿ ಕೆಲವರು ತಾಲಿ ಥರ ಇರುತ್ತೆ, ಅದು ನಾಗ ತಾಲಿ ಅಂತ ಏನೋ ಇರುತ್ತೆ. ಸೊ ಅದನ್ನು ಇಟ್ಬಿಟ್ಟು ಅವ್ರವ್ರದ್ದೇ ಸಪ್ರೇಟ್ ಇರುತ್ತೆ, ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಹಾಗೆ ಹಾಲು ತುಪ್ಪ ಬಿಟ್ಟು ಆಮೇಲೆ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಹೊರಡ್ತಾರೆ. ಇದರ ವಿಶೇಷತೆಯೇ ಹೀಗೆ. ನಾಗಪ್ಪ ಅಂದರೆ ಎಲ್ರಿಗೂ ಸ್ವಲ್ಪ ಭಯ ಭಕ್ತಿ ಜಾಸ್ತಿನೇ ಇರುತ್ತಲ್ವ, ಅದೇ ಭಯ ಭಕ್ತಿ ನಮಗೂ ಕೂಡ. ಅಮ್ಮ ಮನೇಲಿ ಮಾಡಿರೋದು ಒಬ್ಬಟ್ಟು ಊಟ, ಅನ್ನ ಸಾಂಬಾರು, ಅದ್ರ ಕಾಯಿ ಹಾಲು ಅಂತಾರೆ. ಸೊ ಅದನ್ನೆಲ್ಲ ನಾವು ಇಲ್ಲೂ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ, ಅಮ್ಮ ಮಾಡಿರೋದಲ್ವ ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ಈಗ ನನ್ನ ಮಗಳು ರೆಡಿ ಆದಳು ನೋಡಿ, ಫೈನಲ್ ಲುಕ್ಕು. ಯಾಕೆಂದರೆ ನಾವು 4 ಮಂತದ್ದು ಬರ್ಡೇ ಇತ್ತು. ಸೊ ಅವಳನ್ನ ಅದಕ್ಕೆ ಇವತ್ತು ರೆಡಿ ಮಾಡಿ ಯುಗಾದಿ ಹಬ್ಬದ ದಿನನೇ ಮಾಡೋಣ ಅಂತ ಫಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಈ ರೀತಿ ರೆಡಿ ಮಾಡಿದ್ದೀವಿ. ನೋಡಿ ಯಾವ ಥರ ಬಂದಿದೆ, ಚೆನ್ನಾಗಿದೆಯಾ? ನನ್ನ ಗೊಂಬೆ ಇದು. ಯುಗಾದಿ ಸ್ಪೆಷಲಾಗಿ ಯುಗಾದಿ ದಿನವೇ ಮಾಡೋಣ ಅಂತ, ಅಂದರೆ ಹಿಂದಿನ ದಿನ ಇತ್ತು ಅವಳು ಬರ್ಡೇ. ಸೊ ನಾವು ಯುಗಾದಿ ಹಬ್ಬದ ದಿನವೇ ಮಾಡೋಣ, ಎಲ್ಲರೂ ಹೆಂಗೂ ರೆಡಿಯಾಗಿರ್ತೀವಿ ಅಂತ. ಸೊ ಫೈನಲ್ ಲುಕ್ ಹೀಗಿತ್ತು. ಯುಗಾದಿ ಸೆಲೆಬ್ರೇಷನ್ ನಮ್ಮ ಮನೇಲಿ ಈ ಥರ ಇತ್ತು. ಸೊ ನನ್ನ ಮಗಳು ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ನಿದ್ದೆ ಮೂಡಿಗೆ ಈ ಥರ ರೆಡಿಯಾಗಿ ಕೂತಿದ್ದಾಳೆ. ಸೊ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಈಗ ನಾನು ಮಲಗೋ ಟೈಮ್. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.